ಆ ಇಡೀ ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಎಕರೆ ಮಸೀದಿ ಕಟ್ಟಲಿಕ್ಕೆ ಜಾಗ ಇತ್ತು. ಆದರೆ ಅವರ ಮತಾಂಧತೆಯ ಎಷ್ಟು ತೀವ್ರವಾಗಿತ್ತು ಅಂತ ಹೇಳಿದ್ರೆ ಆ ದೇವಸ್ಥಾನವನ್ನು ಭಾಗಶಃ ಕೆಡವಿ ಅದನ್ನು ಹಿಂದೂಗಳಿಗೆ ಕಳೆದ ಸುಮಾರು 235 ವರ್ಷಗಳಿಂದ ನಿರಂತರವಾಗಿ ಒಂದು ಅವಮಾನದ ಪ್ರತೀಕ ಅದು. ಆ ಸ್ವಾಭಿಮಾನವನ್ನು ವಾಪಸ್ ಮರಳಿ ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಜರಂಗ ಸೇನೆ ಘನ ಹೈಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ನಾವೊಂದು ಸಾರ್ವಜನಿಕ ಹಿತಾಸಕ್ತಿ ರಿಟನ್ನು ಹಾಕಿದ್ವಿ. ಆ ಜಾಗದ ಸರ್ವೆ ಆಗಬೇಕು, ಸರ್ವೆ ಆಗಿ ಅದನ್ನು ವಾಪಸ್ ಹಿಂದೂಗಳಿಗೆ ಮರಳಿ ಕೊಡಿಸ್ಬೇಕು. ಹಾಗೆ ಅದಕ್ಕಿಂತ ಪ್ರಮುಖವಾಗಿ ಯಾವ ಪ್ರಾಚ್ಯವಸ್ತು ಇಲಾಖೆ ಅಡಿಯಲ್ಲಿ ಬರುವಂಥ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಬರುವಂಥ ಪಾರಂಪರಿಕ ಕಟ್ಟಡ ಏನಿದೆ, ಆ ಕಟ್ಟಡದಲ್ಲಿ 1956ರಲ್ಲಿ ಒಂದು ಕಾನೂನನ್ನು ತಂದಿದ್ದಾರೆ, ಬಲವಾದ ಕಾನೂನಿದೆ. ಯಾವುದೇ ಹೊರಗಿನ ವ್ಯಕ್ತಿಗಳು ಅಲ್ಲಿ ಒಳಗಡೆ ಪ್ರವೇಶ ಮಾಡುವಾಗಿಲ್ಲ, ಅಲ್ಲಿ ಉಳ್ಕೊಳ್ಳುವಾಗಿಲ್ಲ. ಆದರೆ 1978ನೇ ಇಸ್ವಿಯಿಂದ ನಿರಂತರವಾಗಿ ಅಲ್ಲಿ ಸುಮಾರು 50 ಜನ ಮುಸ್ಲಿಂ ವಿದ್ಯಾರ್ಥಿಗಳು ಒಂದು ಮತಾಂಧತೆಯ ಪಾಠವನ್ನು, ಇಸ್ಲಾಮಿನ ಪಾಠವನ್ನು, ಮದ್ರಸಾ ಪಾಠವನ್ನು ಅಲ್ಲಿ ಕಲಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಆ ಕಂಬಗಳನ್ನು, ಯಾವ ದೇವರ ಕಂಬಗಳು ನಮ್ಮ ಹಿಂದೂ ದೇವಸ್ಥಾನದ ಕುರುಗಳಿದೆಯೋ ಆ ಎಲ್ಲ ಕಂಬಗಳನ್ನು ಕಲ್ಲಿನಲ್ಲಿ ಕೆತ್ತಿ ಅದನ್ನು ವಿರೂಪಗೊಳಿಸ್ತಾ ಇದ್ದಾರೆ. ಅಂದರೆ ಯಾವ ಅಧಿಕಾರಿಗಳು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗಿತ್ತೋ ಸರ್ಕಾರ ಸುಮಾರು 5-6 ಲಕ್ಷ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೈ ಕಟ್ಟಿ ಕುಳಿತಿದ್ದಾರೆ. ಇಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡಿದ್ದೀವಿ. ಹಾಗೆ ಆ ಮದ್ರಸಾ ವಿದ್ಯಾರ್ಥಿಗಳನ್ನು ಕೂಡಲೇ ಅವರನ್ನು ಹೊರಗಾಕಬೇಕು. ಯಾವ ಪಾರಂಪರಿಕ ಕಟ್ಟಡದ ಒಳಗಡೆ ಯಾರು ಇರಲಿಕ್ಕೆ ಅವಕಾಶ ಇಲ್ವೋ, ಆದರೆ ಅಕ್ರಮವಾಗಿ ಮದ್ರಸಾ ನಡೀತಾ ಇದೆಯಲ್ಲ, ಆ ಮದ್ರಸಾ ವಿದ್ಯಾರ್ಥಿಗಳನ್ನು ಹೊರಗಾಕಿ ಅದನ್ನು ಸಂಪೂರ್ಣ ಸರ್ಕಾರದ ತೆಗೆ ತಗೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದೀವಿ. ಹಾಗಾಗಿ ನಮ್ಮ ಮನವಿಯನ್ನು ಪುರಸ್ಕರಿಸಿರುವಂಥ ಘನ ನ್ಯಾಯಾಲಯ ಎಲ್ಲ ಫಿರ್ಯಾದಿದಾರರಿಗೆ, ನಮ್ಮ ಪ್ರತಿವಾದಿಗಳಿಗೆ, ಅದರಲ್ಲಿ ರಾಜ್ಯ ಸರ್ಕಾರ, ಮಂಡ್ಯದ DC ಅವರು, ಹಾಗೆ ASIನ ರೀಜನಲ್ ಆಫೀಸರು, ವಕ್ಫ್ ಬೋರ್ಡಿನ ಅಧಿಕಾರಿಗಳು ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಇವರೆಲ್ಲರಿಗೂ ನೋಟಿಸ್ ಜಾರಿ ಮಾಡಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.